ನಮಸ್ಕಾರ ಸ್ನೇಹಿತರೆ, ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾವು ನೋಡ್ತಾ ಇದ್ದೇವೆ ಗೃಹಭಂಗ ಕಾದಂಬರಿಯ ಮುಂದಿನ ಭಾಗವನ್ನ, ಭಾಗ 3. ಇಡೀ ಊರಿಗೆ ಕಂಟಿಜೋಯಿಸರು ಒಬ್ಬರೇ ಉಳಿದರು. ಒಂದು ಹಸುವನ್ನು ಅವರು ಶೆಡ್ಡಿಗೆ ಕಳುಹಿಸಿದ್ದರು. ಇನ್ನೊಂದು ಹಸು ಕರುವನ್ನು ತಮಗೆ ಇಟ್ಟುಕೊಂಡರು. ತಮ್ಮ ಅಡಿಗೆ ತಾವೇ ಮಾಡಿಕೊಳ್ಳುತ್ತಿದ್ದರು. ಮನೆಯನ್ನು ಗುಡಿಸಿ ಚೊಕ್ಕಟವಾಗಿಟ್ಟುಕೊಂಡು ಹುಲಿ ಚರ್ಮದ ಮೇಲೆ ಕೂತು ಜ್ಯೋತಿಷ್ಯದ ಓಲೆಗರಿಗಳನ್ನು, ಎಷ್ಟೋ ತರಹದ ಮಂಡಲಗಳು, ತ್ರಿಕೋಣ, ಚತುಷ್ಕೋಣ, ಪಂಚಕೋಣಾದಿ ಆಕೃತಿಗಳು, ಭೀಂ ಧೀಂ ಓಂ ಮೊದಲಾದವುಗಳ ಮಂತ್ರಶಕ್ತಿಗಳನ್ನು ಕುರಿತು ಮನಸ್ಸಿನಲ್ಲಿಯೇ ಚಿಂತಿಸುತ್ತಿದ್ದರು. ಇಲ್ಲವೇ ಗಟ್ಟಿಯಾಗಿ ಯಾವುದಾದರೂ ಮಂತ್ರ ಹೇಳಿಕೊಂಡು ಹಿತ್ತಲ ಕಡೆ ಸುತ್ತಾಡುವವರು. ತುಂಬಾ ಬೇಸರವಾದರೆ ಒಂದೊಂದು ದಿನ ಕುದುರೆ ಏರಿ ದೂರದ ಚನ್ನರಾಯಪಟ್ಟಣದ ಕಡೆಗೆ ಹೋಗಿ ಬರುವವರು. ಅವರು ಒಟ್ಟಿಗೆ ಇಷ್ಟು ದಿನ ಊರಿನಲ್ಲಿ ಇದ್ದುದೇ ಇಲ್ಲ. ಈಗಲೂ ಇರುವ ಅಗತ್ಯವಿರಲಿಲ್ಲ. ಆದರೆ ಒಂದು ವಿಧವಾದ ಶಾನುಭೋಗ ಶಾಮಣ್ಣನ ಮೇಲಿನದಿರಬಹುದು, ಅಥವಾ ತಾವು ಬೇಡವೆಂದರೂ ಕೇಳದೆ ಹೆದರಿ ಊರು ಬಿಟ್ಟು ಹೋದ ಇಡೀ ಗ್ರಾಮಸ್ಥರ ಮೇಲಿನದಿರಬಹುದು. ಹಠದ ಮೇಲೆ ಎಲ್ಲಿಯೂ ಹೋಗದೆ ಬಿಟ್ಟ ಊರಿನಲ್ಲಿ ಒಬ್ಬರೇ ಇದ್ದರು. ಕತ್ತಲೆ, ಒಂಟಿತನ, ಕಳ್ಳಕಾಕರು, ತಲೆ ಹೊಡೆಯುವವರು, ಹಾವು, ಹಲ್ಲಿ ಮೊದಲಾಗಿ ಯಾವುದಕ್ಕೂ ಹೆದರುವುದು ಅವರ ರಕ್ತದಲ್ಲೇ ಇಲ್ಲ. ಒಂದು ದಿನ ಬಿಟ್ಟ ಊರಿನೊಳಕ್ಕೆ ಒಬ್ಬರು ಬಂದರು. ಸುಮಾರು 50 ವರ್ಷ ವಯಸ್ಸು. ಕಮಾನಿನಂತೆ ನೆತ್ತಿಯ ಮುಂಭಾಗ ಬೋಳಿಸಿದೆ. ಹಿಂಭಾಗದ ಬಿಳಿ ಜುಟ್ಟನ್ನು ಗಂಟು ಹಾಕಿ ಕಟ್ಟಿರುವ ಆತ ಒಂದು ಕೆಂಪು ಅಂಗಿ, ಕೊಳೆಯಾದ ಕರಿ ಕೋಟು ಹಾಕಿ ಕಚ್ಚೆ ಪಂಚೆ ಹುಟ್ಟಿದ್ದಾರೆ. ಮುಂಭಾಗದ 2 ಹಲ್ಲು ಬಿದ್ದಿದ್ದ ಬಾಯಿ ಹೊಗೆ ಸೊಪ್ಪು ಹಾಕುವ ಅಭ್ಯಾಸವನ್ನು ತೋರಿಸುತ್ತದೆ. ಬಲಗೈಯ ಮಧ್ಯದ ಬೆರಳಿಗೆ ಚಿನ್ನದ ಉಂಗುರ, ಚಿನ್ನದ ದಾರದಲ್ಲಿ ಹೆಣೆದು ಮಾಡಿದಂತಹ ಮಾಂತ್ರಿಕ ಉಂಗುರ. ಬಂದವರ ಗುರುತು ತಕ್ಷಣ ಹತ್ತಲಿಲ್ಲವಾದರೂ ಒಂದು ನಿಮಿಷದ ಮೇಲೆ ನೆನಪಾಗಿ ಕಂಟಿಜೋಯಿಸರೇ ಮಾತನಾಡಿಸಿದರು. ಏನು ವೀರಾಚಾರಿ, ಬಿಟ್ಟ ಊರೊಳಕ್ಕೆ ಬಂದು ಬಿಟ್ಟೆ? ನಿಮ್ಮನ್ನೇ ಕಂಡು ಹೋಗೋಣ ಅಂತ 2 ವರ್ಷದಿಂದ ಒಟ್ಟು 4 ದಿನ ಬಂದಿದ್ದೆ. ನೀವು ಊರಲ್ಲಿ ಇರ್ತೀರಾ ಇಲ್ಲ ಅನ್ನೋದು ಯಾರಿಗೂ ತಿಳಿಯಾಕಿಲ್ಲ. ಇವತ್ತು ಹಂಗೇ ನೋಡ್ಕೊಂಡು ಹೋಗೋಣ ಅಂತ ಮತ್ತೆ ಬಂದೆ. ಬಾಬಾ, ಒಳಗ್ ಕೂತ್ಕೋ. ವೀರಾಚಾರಿ ಒಳಗೆ ಬಂದು ಕುಳಿತ. ತಮ್ಮ ಆಸನದ ಹತ್ತಿರ ಕಂಟಿಜೋಯಿಸರು 4 ಹಳೆ ಎಕ್ಕಡಗಳನ್ನಿಟ್ಟಿದ್ದರು. ಅವನು ಕೇಳಿದ, ಹಳೆ ಎಕ್ಕಡದ ಸಂಗತಿ ನೀವು ಒಪ್ತೀರಾ ಬುದ್ಧಿ? ಹ್ಞೂ, ಕೈಗೆ ತಗೊಂಡು ನಿಂತ್ಕೊಂಡ್ರೆ ಯಾವನಾದ್ರೂ ಮಾತು ಕೇಳ್ತಾನೆ. ಅದಕ್ಕಲ್ಲ ಹೇಳಿದ್ದು, ಗಾಳಿ ಪೀಡೆ ಓಡಿಸ್ತಾರಂತೆ, ಅದು ಆಗುತ್ತೆ ಅನ್ನು. ನಾನು ಇಟ್ಕೊಂಡಿರೋದು ಮನುಷ್ಯರಿಗೆ. ಸ್ವಲ್ಪ ಹೊತ್ತು ಅದು ಇದು ಮಾತನಾಡಿದ ಮೇಲೆ ಕಂಟಿಜೋಯಿಸರೇ ಹೇಳಿದರು, ನೀನೇನು ಬಂದ ಜಂಬ್ರು? ಹಂಗೆ ಬಂದೆ. ಈಗ 2 ವರ್ಷದಾಗೆ ಒಂದು ಕೆಲ್ಸವಾಯ್ತು. ಚೋಳನ ಗುಡ್ಡದ ತಾವಳ ಕಟ್ಟಿಗೆ ಹಳ್ಳಿಯೋರುದ್ದ ಒಂದು ಮಾಟ ಮಾಡಿಸಿದ್ದೆ. ಅಮಾಸೆ ದಿನ ಚೌಡಮ್ಮನ ಮ್ಯಾಲೆ ಮಡಗಿದ ದಕ್ಷಿಣೆ ದುಡ್ಡು, 3 ಚಿಪ್ಪು ಬಾಳೆಹಣ್ಣು ಎಲ್ಲಾನು ಯಾರೋ ಎಗರ್ಸ್ಕೊಂಡು ಹೋಗಿದ್ರು. ನಿಮಗೇನಾರ ಗೊತ್ತಾ ಕೇಳೋಣ ಅಂತ ಬಂದೆ. ಮಾಟ ಮಾಡೋದು ಕಲ್ತಿರೋನ್ಗೆ ಕವಡೆ ಬಿಟ್ಟು ಶಾಸ್ತ್ರ ನೋಡಕ್ ಬರಲ್ವೇನೋ? ನನ್ಗೇನ್ ಕೇಳ್ತೀಯ? ಶಾಸ್ತ್ರ ನೋಡಕ್ಕೆ ನಿಂಗಿಂತ ನಂಗೆ ಗೊತ್ತಾ? ಇದಕ್ ಶಾಸ್ತ್ರವೂ ಬೇಡ, ಸುಖನಾತಿಯೂ ಬೇಡ. ಅವತ್ ರಾತ್ರಿನಾಗ ಮತ್ತೆ ಬಂದು ನೋಡಿದ ಪಟಿಗೆ ನನಗೆ ಗೊತ್ತಾಗೋಯ್ತು. ನಾನ್ ಮಾಡಿ ಮಡಗಿದ ಚೌಡಮ್ಮನ್ನ ಮುರಿದು ಹಾಕಿ ಅವಳ ಮೈ ಮೇಲಿನ ದುಡ್ಡು ತಗೊಂಡು ಬಾಳೆಹಣ್ಣು ತಿಂದು ಅರ್ಗಸ್ಕಳ ಸಗತಿ ಇನ್ಯಾರಿಗೂ ಇಲ್ಲ. ಅಮಾಸೆ ರಾತ್ರಿ ಹೊತ್ನಾಗ ಅಲ್ಲಿ ಹೋಗೋ ಗುಂಡಿಗೆ ಯಾರಿಗೈತೆ? ಈ ಸೀಮೆಲೆ ಕಂಟಿಯಪ್ಪನವ್ರಲ್ದೆ ಇನ್ಯಾರಿಗೂನು ಇದು ಎಟ್ಕ ಮಾತಲ್ಲ ಅಂತ ನನಗೆ ತಿಳಿದೋಯ್ತು. ನಿಜ ಹೇಳಿ ದೋಸ್ರೆ, ನಿಂಗೂ ಬುದ್ಧಿ ಇದೆ ಕಣೋ ಆಚಾರಿ. ಈಗ ಏನ್ ಆ ದುಡ್ಡು ಕೇಳಕ್ ಬಂದೇನು? ಆ ದುಡ್ಡಿನ ಮನೆ ಹಾಳಾಯ್ತು, ಅದು ಬ್ಯಾಡ. ಇನ್ಯಾವತ್ತು ನಾನ್ ಕೈ ಹಾಕಿದ ತಾವ್ಗೆ ನೀವು ಕಾಲಾಕ್ ಬ್ಯಾಡಿ ಕಣಪ್ಪ.
ನಿಮ್ಗೆ ಕೈ ಮುಗಿತೀನಿ. ಆಯ್ತು ಬಿಡು, ನಾನಿನ್ನು ಅಡಿಗೆ ಮಾಡಿಲ್ಲ, ಈಗ ಇಬ್ರಿಗೂ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗು. ವೀರಾಚಾರಿ ಊಟಕ್ಕೆ ಉಳಿದ. ಸಂಜೆ 4 ಗಂಟೆಯ ತನಕ ಇದ್ದು ಹೊರಟು ಹೋದ. ಆ ದಿನ ರಾತ್ರಿ ಕಂಠಿ ಜೋಯಿಸರಿಗೆ ಇದ್ದಕ್ಕಿದ್ದ ಹಾಗೆಯೇ ಮಗಳ ನೆನಪು ಬಂತು. ಈಗ ಹೆರಿಗೆಯ ದಿನ ಹತ್ತಿರವಾಗಿರಬಹುದು, ನಾನು ಹೋಗಿ ನೋಡಿಯೇ ಇಲ್ಲ. ಆ ಪದ್ಮ ಶ್ಯಾಮಣ್ಣ ಪಂಚಾಯಿತಿಲಿ ಕಟ್ಟು ಮಾಡಿಸಿದ ಅಂತ ನಾನ್ಯಾಕೆ ಹೆದರ್ಕಂಡಲ್ಲಿಗೆ ಹೋಗದೇ ಇರಬೇಕು. ನಾಳೆ ಹೋಗಿ ನೋಡ್ಕೊಂಡೇ ಬರ್ತೀನಿ. ಅವನ್ನ ನನ್ನ ತಾವ ಅದೇನ್ ಕಿತ್ಕತಾನೋ ನೋಡೋಣ. ಅವನ ಶೆಡ್ಡು ನಮ್ದ್ರ ಹತ್ರನೇ ಇದೆ. ರಾಜಾರೋಷವಾಗಿ ಅವನ ಎದುರಿಗೆ ಹೋಗ್ತೀನಿ. ಅವನೇನಾದ್ರೂ ಗುರ್ರ ಅಂದ್ರೆ ಚಮಡ ನಿಖಾಲ್ ಮಾಡ್ತೀನಿ. ಮಾದರ್ ಚೋದಂದು, ನಾನು ಇಷ್ಟು ದಿನ ಅಲ್ಲಿಗೆ ಹೋಗದೆ ಇದ್ದುದೇ ಸರಿಯಾಗಿಲ್ಲ. ನನ್ನ ಪಂಚಾಯಿತಿ ಕಟ್ಟೆಗೆ ಹೆದರ್ಕೊಂಡು ಕಂಠಿ ಬರಲಿಲ್ಲ ಅಂತ ತಿಳ್ಕೊಂಡು ಅವನ ಮೀಸೆ ತಿರುತ್ತಿದ್ದುದು ನನ್ನ ಉಚ್ಚೇಲಿ ಬೋಳಿಸ್ಬೇಕು ಆ ಮಿಂಡ್ರಿಗೆ ಹುಟ್ಟಿದ ಮಗನ ಮೀಸೆನ ಎಂಬ ಆಲೋಚನೆಯಲ್ಲಿ ಅವರು ಆ ಮಗ್ಗಲು ಆಡುತ್ತಿರುವಾಗ ಮನೆಯ ಹೆಂಚಿನ ಮೇಲೆ ಏನೋ ಬಿದ್ದಂತೆ ಆಯಿತು. ಮತ್ತೆ 1 ನಿಮಿಷದಲ್ಲಿ 2 ಕಲ್ಲು ಬಿದ್ದ ಶಬ್ದವಾಯಿತು. ಈ ವೀರಾಚಾರಿ ಏನಾದರೂ ಇದೆಯೇ ಕೆಲಸ ಎಂಬ ಯೋಚನೆ ಮನಸ್ಸಿನಲ್ಲಿ ಬರುತ್ತಿರುವಂತೆಯೇ ಮನೆಯ ಮೇಲೆ ಪಟಪಟನೆ 20-30 ಕಲ್ಲು ರೊಯ್ ರೊಯ್ ಎನ್ನುತ್ತಾ ಬಂದು ಬಿದ್ದವು. ವೀರಾಚಾರಿಗೂ ಇದಕ್ಕೂ ಏನು ಸಂಬಂಧವಿಲ್ಲ. ಈ ಊರ್ನೋರೇ ಯಾರೋ ಇರಬೇಕು, ನನ್ನ ಹೆದರ್ಸ್ಬೇಕು ಅಂತ ಏನೋ ಮಾಡಿದ್ದಾರೆ. ಇರ್ಲಿ, ಈ ಶಿಖಂಡಿ ಸುಳೆ ಮಕ್ಕಳಿಗೆ ತೋರಿಸ್ತೀನಿ ಕೈಯ ಎಂದು ಅವರು ಹಾಗೆಯೇ ಮೇಲೆ ಎದ್ದು ಶಬ್ದವಾಗದಂತೆ ಹಿಂಭಾಗದ ಬಾಗಿಲು ತೆಗೆದು ಹಿತ್ತಲಿಗೆ ಬಂದರು. ಮೆಲ್ಲಗೆ ಹಿತ್ತಲಿನ ಗೋಡೆ ಹಾರಿ ಪಕ್ಕದ ಮನೆಯನ್ನು ಬಳಸಿ ಬೀದಿಗೆ ಬಂದು 1 ಸಲ ಗಟ್ಟಿಯಾಗಿ, ಯಾವನೋ ಅವನು ಬೋಳಿ ಮಗನೇ, ನಿನ್ನ ಆವತಿ ತಗೊಂಡ್ಬಿಡ್ತೀನಿ ಎಂದು ಅಬ್ಬರಿಸಿದರು. 4-5 ಜನಗಳು ದಿಕ್ಕು ತೋಚದೆ ಎತ್ತೆತ್ತಲೋ ಓಡತೊಡಗಿದರು. ಅವರು ಭಯದಿಂದ ತತ್ತರಿಸುವಂತೆ ಇವರು ಇನ್ನೊಂದು ಸಲ ಅಬ್ಬರಿಸುತ್ತಾ ಮುನ್ನುಗ್ಗಿ ಹೋಗಿ ಅವರ ಪೈಕಿ ಒಬ್ಬನನ್ನು ಹಿಡಿದರು. ಉಳಿದವರು ತಪ್ಪಿಸಿಕೊಂಡು ಪರಾರಿಯಾದರು. ಸಿಕ್ಕಿದವನ ಹೆಸರು ಜುಟ್ಟಗ. ಶಾನುಭೋಗ ಶಾಮಣ್ಣನವರ ಗದ್ದೆಯನ್ನು ವಾರಕ್ಕೆ ಗೇಯುತ್ತಿದ್ದ ಅವನು ಧೈರ್ಯಶಾಲಿ ನಿಜ, ಆದರೆ ಈಗ ಭಯದಿಂದ ಗಡಗಡ ನಡುಗಲು ಪ್ರಾರಂಭಿಸಿದ. ಕಂಠಿ ಜೋಯಿಸರೆದುರೇ ಒಂದು ಮಾರಮ್ಮನಿಗೆ ಸಮಾನ ಬಿಟ್ಟ ಊರಿನಲ್ಲಿ ಮಾರಮ್ಮ ಇದ್ದೇ ಇರುತ್ತಾಳೆ ಎಂದು ಅವನು ಕೇಳಿದ್ದ. ಕತ್ತಲೆಯ ಈ ನಡುರಾತ್ರಿಯಲ್ಲಿ ತನ್ನ ಜೊತೆಯವರೆಲ್ಲ ಹೊರಟು ಹೋಗಿರುವಾಗ ಅಬ್ಬರಿಸಿಕೊಂಡು ಬಂದು ತನ್ನನ್ನು ಹಿಡಿದು ಕೆಡವಿಕೊಂಡಿರುವುದು ಮಾರಮ್ಮನೇನೋ ಅಥವಾ ಕಂಠಿ ಜೋಯಿಸರೋ ಎಂಬುದು ಅವನಿಗೆ ನಿಶ್ಚಯವಾಗಿ ತಿಳಿಯಲಿಲ್ಲ. ಕಂಠಿ ಜೋಯಿಸರೆಂದು ಸ್ಪಷ್ಟವಾಗಿ ತಿಳಿದಿದ್ದರೂ ಅವರು ಮಾರಮ್ಮನೇ ಅಲ್ಲವೆಂದು ನಂಬಿಕೆಯಾಗುವಂತಿರಲಿಲ್ಲ. ಯಪ್ಪ, ನನ್ನ ಬುಟ್ಬುಡಿ ಎಂದು ಕೈ ಮುಗಿದ. ನೀನ್ಯಾರು? ಶಾಮಣ್ಣ ಕಳಿಸಿದ್ನೇನೋ? ಇಲ್ಲಿಗೆ ಬರೋ ಧೈರ್ಯ ಹೆಂಗಾಯ್ತೋ ನಿಂಗೆ? ನೀನೀವ ಊರಾಗಿರಾಕಿಲ್ಲ ಅಂತ ಹೇಳಿದ್ರು. ನಾನು ಊರಾಗಿಲ್ದೆ ಹೋದ್ರು ನನ್ನ ಮನೆ ಮೇಲೆ ಕಲ್ಲು ಹೊಡೆಯೋ ಧೈರ್ಯ ಹೆಂಗ್ ಬಂತೋ ನಿಂಗೆ? ನೀನು ಹೋಗದೆ ಇದ್ರೆ ನನ್ನ ಗದ್ದೆ ಬುಡಿಸ್ಬಿಡ್ತೀನಿ ಅಂದ್ರು. ಬಾಕಿಯವ್ರು ಯಾರ್ಯಾರು? ತಿಮ್ಮಕ್ಕನ ಮನೆ ಗಿಡ್ಡ, ಮ್ಯಾಗಳಕೇರಿಯ ಗುಳಿಗ, ಅಳವಾರರ ಸಿದ್ದೂರ, ಅವರಿಗೆಲ್ಲ ಹೆಂಗೆ ಧೈರ್ಯ ಬಂತು? ಇಲ್ದೇ ಇದ್ರೆ ದರಖಾಸ್ತಿನಾಗೆ ಸರ್ಕಾರಿ ಜಮೀನು ಕೊಡ್ಸಾಕಿಲ್ಲ ಅಂದ್ರು. ಆಯ್ತು, ನಿನ್ ಹೆಂಡತಿ ಮುಂಡೆ ಆಗ್ಬೇಕು ಅಂತ ನಿಂಗೆ ಆಶೆ ಆಗೈತೇನೋ? ನಿಮ್ದಮ್ಮಯ್ಯ ಬುದ್ಧಿ ಹಂಗ್ ಮಾಡಿಸ್ಬ್ಯಾಡಿ. ನನ್ ಮನೆ ಮೇಲೆ ಕಲ್ಲು ಹೊಡೆದು ನೀನ್ ಹೆಂಗೆ ಉಳ್ಕಂತೀಯ ಹೇಳು? ಜುಟ್ಗ ಮತ್ತೆ ಏನೂ ಹೇಳ್ದೆ ನಡುಗುತ್ತಾ ನಿಂತ್ಕೊಂಡ. ಈಗಲೇ ಹೋಗಿ ಶಾನುಭೋಗ ಶಾಮಣ್ಣನ ಶೆಡ್ಡಿಗೆ ಸೀಮೆ ಎಣ್ಣೆ ಹಾಕಿ ಬೆಂಕಿ ಹತ್ತಿಸಬೇಕೆಂದು ಕಂಠಿ ಜೋಯಿಸರ ಮನಸ್ಸಲ್ಲಿ ಬಂತು. ಆದರೆ ಅವರ ಶೆಡ್ಡಿಗೆ ಹತ್ತಿರವಾಗಿ ಇರುವ ತಾಯಿ ಮತ್ತು ಮಗಳು ಇದ್ದ ಶೆಡ್ಡೂ ಇತ್ತು. ಉರಿ ಅಲ್ಲಿಂದ ಇದಕ್ಕೆ ಬಡಿತೆಂಬ ಯೋಚನೆ ಬಂದು ಅವರು ಅದನ್ನು ಕೈಬಿಟ್ಟರು. ಆ ನಾಯಿ ಮರಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಹಾಡ ಹಗಲು ಮಾಡಬೇಕು.
ರಾತ್ರಿ ಹೊತ್ನಲ್ಲಿ ಮಾಡಿದ್ರೆ ಅವನಿಗೂ ನನಗೂ ಏನ್ ವ್ಯತ್ಯಾಸ ಎಂಬ ಪ್ರಶ್ನೆಯು ಮನಸ್ಸಿನಲ್ಲಿ ಹುಟ್ಟಿತು. ಜುಟ್ಟುಗ ಅಲ್ಲಿಯೇ ಕೈ ಮುಗಿದುಕೊಂಡು ನಿಂತಿದ್ದ. ನಮ್ಮ ಶೆಡ್ಡಿನ ಕಡೆ ಹೋಗಿದ್ಯೇನೋ? ಓಲಿಕ್ ಹೋಗಿರ್ನಲ್ಲ, ತಾವು ಹೋಗಿದ್ದೆ. ಹೆಂಗವ್ರೆ ಅಮ್ಮನೋರು? ನಂಜವ್ವ ಹೆಣ್ಮಗ ಎತ್ತಂತೆ ಇವತ್ತು ಮಧ್ಯಾಹ್ನದಾಗ. ಮಗ ಬಾಣಂತಿ ವೈನಾಗವ್ರಂತೆ. ಈ ಮಾತನ್ನು ಕೇಳಿ ಅವರಿಗೆ ಸಮಾಧಾನವಾಯಿತು. ನಾಳೆ ಬೆಳಿಗ್ಗೆ ಅಲ್ಲಿಗೆ ಹೋಗಿ ಅವರನ್ನು ನೋಡಿಕೊಂಡೇ ಬರಬೇಕು ಎಂದು ನಿಶ್ಚಯಿಸಿ ಅವರು ಜುಟ್ಟಗನಿಗೆ ಹೇಳಿದರು. ಆಯ್ತು, ನೀನು ಹೋಗು. ಆದರೆ ಅವನು ಹೋಗದೆ ಅಲ್ಲಿಯೇ ಉಳಿದ. ಯಾಕೋ ಎಂದು ಕೇಳಿದರೆ, ಒಬ್ನೇ ಹೋಗ ಹೆದರಿಕೆ ಆಯ್ತದೆ, ನೀವು ಸಟಾಗ್ ಬಂದು ಕಳಿಸಿ ಎಂದ. ವಾರೆ ಸುಳೆ ಮಗನೇ, ಇಲ್ಲಿಗೆ ಬರಾಕ್ ಹೆದರಿಕೆ ಆಗ್ಲಿಲ್ಲ, ಈಗ ಹೋಗು ಅಂದ್ರೆ ಜೊತೆಗ್ ಬರ್ಬೇಕಂತೆ. ಸುಮ್ನೆ ಹೋಗ್ತೀಯೋ ಇಲ್ಲ 4 ಬಿಡ್ಲೋ ಬೆನ್ಮ್ಯಾಲೆ? ಇಲ್ಲ ಕಣಪ್ಪ, ಹೋಯ್ತೀನಿ ಎಂದು ಅವನು ಬೇಗ ಬೇಗ ಊರ ಹೊರಗೆ ನಡೆದ. ಆದರೆ ಸಂದಿಗೊಂದಿಯ ಹಾದಿಯಲ್ಲಿ ಸುತ್ತಿ ಮಾರಿ ಬಡಿದ ಆ ಊರಿನ ಹೊರಗೆ ಹೋಗಬೇಕಾದರೆ 200-300 ಹೆಜ್ಜೆಯಾದರೂ ನಡೆಯಬೇಕಾಗಿತ್ತು. ಯಾವುದೋ ಧೈರ್ಯದಿಂದ ಕಂಠಿ ಜೋಯಿಸರ ಮನೆಯ ಸಂದಿಯನ್ನು ದಾಟಿ ನಡೆದ. ಅವನು ದೂರದಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಅಯ್ಯಯ್ಯಪ್ಪೋ ಎಂದು ವಿಕಾರವಾಗಿ ಕಿರ್ಚಿಕೊಂಡು ಓಡಿ ಹೋದಂತೆ ಕೇಳಿತು. ಮನೆಯ ಮುಂಬಾಗಿಲಿಗೆ ಒಳಗಿನಿಂದ ಅಗಳಿ ಹಾಕಿದ್ದುದರಿಂದ ಜೋಯಿಸರು ಪುನಃ ಹಿತ್ತಲು ಗೋಡೆ ಹಾರಿ ತಾವು ಬಂದ ಹಿಂಬಾಗಿಲಿನಿಂದಲೇ ಒಳಗೆ ಹೋಗಿ ಮಲಗಿಕೊಂಡರು. ಆದರೆ ತಕ್ಷಣ ನಿದ್ದೆ ಬರಲಿಲ್ಲ. ನಾಳೆ ದಿನ ಶಾಮಣ್ಣನಿಗೆ ಏನು ಮಾಡಬೇಕೆಂಬ ಬಗೆಗೆ ಹಲವು ಯೋಚನೆಗಳು ತಲೆಯಲ್ಲಿ ಸುಳಿಯುತ್ತಿದ್ದವು. ಅವರ ಅಪ್ಪನ ಕಾಲದಿಂದಲೂ ಇವರ ಮತ್ತು ಅವರ ಮನೆಗಳಿಗೆ ಆಗುತ್ತಿರಲಿಲ್ಲ. ಶಾನುಭೋಗಿಕೆ ಎಂದರೆ ಅರಮನೆ ಕೆಲಸವಂತೆ. ಅವರು ರಾಜಪ್ರತಿನಿಧಿಗಳಂತೆ. ಶಾಮಣ್ಣನ ಅಪ್ಪ ನರಸಿಂಹಯ್ಯ ಹಾಗೆ ಹೇಳಿಕೊಳ್ಳುತ್ತಿದ್ದ. ಈ ಬೋಳಿ ಮಗನೂ ಹಾಗೆಯೇ ಅಂತಿರ್ತಾನೆ, ನಮ್ಮದೇನು ಕಡಿಮೆ, ಅವನದ್ದು ಅರಮನೆ ಕೆಲಸವಾದದ್ದರೆ ನಮ್ಮದು ಗುರುಮನೆ ಕೆಲಸ. ಅರಮನೆಯೋರು ಗುರುಮನೆಯವರನ್ನ ಬೆದರಿಸಿಕೊಂಡು ತಿಂತಿದ್ರು. ಈಗ ನನ್ನ ಕಾಲದಲ್ಲಿ ಅದು ನಿಂತಿದೆ. ದಾನ ತಂದು ಜೀವನ ಮಾಡ್ತಾ ಇವರು ಹೇಳಿದ್ದು ಕೇಳ್ಕೊಂಡಿದ್ರೆ ಇವರಿಗೆ ಬೇಕು. ನನ್ನಂತ ಗಂಡು ಜೋಯಿಸನಾದ್ರೆ ಇವರ ಆಟ ನಡೆಯಲ್ಲ. ಕಂಠಿ ಜೋಯಿಸ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ? ಕಂಠಿ ಅಂದ್ರೆ ರಣಧೀರ ಕಂಠೀರವ ಅಂತ. ಈ ಅರಮನೆಗಳಿಗೆಲ್ಲ ಮೇಲಿನ ಮಿಂಡ ಭೂಪತಿ. ನಾಳೆ ದಿನ ತೋರಿಸ್ತೀನಿ ಈ ಶಂಡಸುಳೆ ಮಕ್ಕಳಿಗೆ ಎಂಬ ಯೋಚನೆಯಲ್ಲಿ ಬೆಳಗಿನ ಜಾವದ ವೇಳೆಗೆ ನಿದ್ರೆ ಬಂತು. ಬೆಳಗ್ಗೆ ಎಚ್ಚರವಾಗುವ ಹೊತ್ತಿಗೆ 10 ಗಂಟೆಯೇ ಆಗಿತ್ತು. ಶಾಮಣ್ಣನ ಗುಡಿಸಲು ತಾವಕ್ಕೆ ಹೋಗಬೇಕೆಂದು ಎದ್ದು ಹಿತ್ತಲ ಕಡೆಗೆ ಹೋಗಿ ಬರುವ ಹೊತ್ತಿಗೆ ಮನೆಯ ಮುಂದೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನಿಂತುದು ಕಾಣಿಸಿತು. ಸಮಾಚಾರವೇನೆಂದು ಕೇಳಿದ ತಕ್ಷಣ ಅವನು ಹೇಳಿದ, ನಿಮ್ಮ ಮಗ ಕಲ್ಲೇಶನಿಗೆ ಪ್ಲೇಗ್ ಆಗಿದೆ. ಎಡಗಡೆ ಕಂಕುಳಲ್ಲಿ ಗೆಡ್ಡೆ ಕಾಣಿಸ್ಕೊಂಡಿದೆ. ನೀವು ಈಗ್ಲೇ ಬರಬೇಕು. ಎಲ್ಲಿ? ಬೆಳಗೋಳದಲ್ಲಿ ಇದ್ದಾನೆ. ಇನ್ನು ಜ್ಞಾನ ನೆಟ್ಟಗಿದೆ. ನಿಮ್ಮನ್ನ ಕರ್ಕಂಡ್ ಬಾ ಅಂತ ದಫೇದಾರರು ಕಳಿಸಿದ್ರು. ಹಳ್ಳಿ ಬೀಟಿಗೆ ಹೋಗಿದ್ದಾಗ ಅಮ್ಮನ ಕೈಲಿ ಬಡಿಸ್ಕೊಂಡ್ ಬಂದ್ಬಿಟ್ಟ. ಬ್ಯಾಗ ನಡೀರಿ. ಇನ್ನು ಮಾತನಾಡುವಂತೆ ಇರಲಿಲ್ಲ. ಹಿತ್ತಲ ಕಡೆ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಹಸು ಕರುವನ್ನು ಬಿಚ್ಚಿ ಊರ ಹೊರಗೆ ಹೊಡೆದುಕೊಂಡು ಹೋಗಿ ಎದುರಿಗೆ ಸಿಕ್ಕಿದ ಒಬ್ಬನಿಗೆ ಇದನ್ನು ನಮ್ಮ ಶೆಡ್ಡಿಗೆ ಅಟ್ಟು ಎಂದು ಹೇಳಿ ಕಳಿಸಿದರು. ಮನೆಗೆ ಬೀಗ ಹಾಕಿ ಕಾನ್ಸ್ಟೇಬಲ್ನನ್ನು ತಮ್ಮ ಹಿಂದೆಯೇ ಕೂರಿಸಿಕೊಂಡು ಕುದುರೆ ಏರಿ ಶ್ರಾವಣ ಬೆಳಗೊಳದ ಕಡೆಗೆ ನಾಗಾಲೋಟ ಓಡಿಸಿದರು. ಸ್ನೇಹಿತರೆ, ಕಥೆಯನ್ನ ಇಲ್ಲಿಗೆ ನಿಲ್ಲಿಸೋಣ. ಈಗ ಕಂಠಿ ಜೋಯಿಸರ ಮಗನಿಗೆ ಪ್ಲೇಗ್ ಮಾರಿ ಬಂದಿದೆ. ಈಗ ಪ್ಲೇಗ್ ಬಂದಿರುವ ಕಾರಣ ಅವರು ಶ್ರವಣ ಬೆಳಗೊಳದ ಕಡೆಗೆ ಹೊರಟಿದ್ದಾರೆ. ಈಗ ಶ್ರವಣ ಬೆಳಗೊಳದ ಕಡೆಗೆ ಹೊರಟಿರುವ ಕಂಠಿ ಜೋಯಿಸರಿಗೆ ಏನಾಗುತ್ತೆ, ಅವರು ಮಗನ್ನ ಸೇರ್ತಾರಾ ಅಥವಾ ಏನಾಗುತ್ತೆ ಅನ್ನೋದನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ನೀವಿಂದು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.